ದಸರಾದಲ್ಲಿ ಕಂಬಳ ಆಯೋಜನೆಗೆ ವಿರೋಧ. ಇವತ್ತು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ. ವಿವಿಧ ಪ್ರಗತಿಪರ ಪರಿಸರ ಸಂಘಟನೆಗಳಿಂದ ಪ್ರತಿಭಟನೆ. ಮೈಸೂರಿನ ಹೊರವಲಯದ ಸಾತಗಳ್ಳಿ ಬಳಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಂಬಳಕ್ಕಾಗಿ ಜಾಗ ಗುರುತು ಮಾಡಿರುವಂತಹ ಸ್ಥಳದಲ್ಲೇ ಧರಣಿ. ಕೆರೆ ಮುಚ್ಚಿ ಕಂಬಳ ಆಯೋಜಿಸಲಾಗ್ತಿದೆ ಎಂಬ ಆರೋಪ. ಜಾಗ ಸ್ವಚ್ಛಗೊಳಿಸುವ ನೆಪದಲ್ಲಿ ಮರ ಕಡಿದ್ರು ಅನ್ನೋ ಆರೋಪ. ದಸರಾದಲ್ಲಿ ಕಂಬಳ ಮಾಡಲೇಬೇಕು ಎಂಬ ತೀರ್ಮಾನಕ್ಕೆ ಸರ್ಕಾರ ಬಂದಿಲ್ಲ. ಪರಿಸರಕ್ಕೆ ತೊಂದರೆ ಮಾಡಿ ಕಂಬಳ ಮಾಡ್ತಾ ಇಲ್ಲ. ಎಲ್ಲ ಸಾಧಕ ಬಾಧಕಗಳನ್ನು ಸಿಎಂ ಪರಿಶೀಲನೆ ಮಾಡ್ತಾರೆ. ಕಂಬಳ ಕೂಡ ನಮ್ಮ ಸಂಸ್ಕೃತಿಯ ಭಾಗ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಂಬಳ ಕರಾವಳಿ ಭಾಗಕ್ಕೆ ಅಂತ ಆಗಿದೆ. ಈಗ ಇಲ್ಲಿಗೇಂತಿಕೆ ಅಂತ ಕೆಲವ್ರ ಪ್ರಶ್ನೆ. ಆ ಭಾಗದಲ್ಲೆಲ್ಲ ಆಚರಣೆ ಮಾಡ್ತಾರೆ. ಇಲ್ಲಿಯ ಯಾವುದಾದ್ರೂ ಒಂದು ಉಪಚಾರವನ್ನು ಅಲ್ಲಿ ಬಿಟ್ಬಿಡ್ತಾರಾ ಅಂತಲೂ ಕೆಲವು ಪ್ರಶ್ನೆಗಳಿಗಿದೆ. ಅದೊಂದು ಕಡೆ ಇಡಿ. ನೀವು ದಸರಾ ಅಂತ ಬಂದರೆ ಒಂದು ಭಾಗಕ್ಕೆ ಸೀಮಿತ ಅಂತಲ್ಲ, ಅದು ನಾಡ ಹಬ್ಬ, ಎಲ್ಲರೂ ಸೆಲೆಬ್ರೇಟ್ ಮಾಡಬೇಕು. ಬಟ್ ನಿಮಗೆ ನಾಡ ಹಬ್ಬ ಅಂತ ದಸರಾನ ಕರಾವಳಿ ಭಾಗದಲ್ಲಿ ಸೆಲೆಬ್ರೇಟ್ ಮಾಡ್ತಾರಾ ಅನ್ನೋ ಪ್ರಶ್ನೆನೂ ಕೆಲವರು ಇಡ್ತಾರೆ. ಅದನ್ನೆಲ್ಲ ಪಕ್ಕಕ್ಕಿಟ್ರು ನಿಮಗೆ ಕಂಬಳ ಅಂತಂದಾಗ ಒಂದಷ್ಟು ಜಾಗ ಬೇಕು. ಅದನ್ನು ಗದ್ದೆ ಥರ ಮಾಡ್ತಾರೆ. ಆಮೇಲೆ ಅದನ್ನು ಹೆಂಗೆ ಯೂಸ್ ಮಾಡ್ಕೊಳ್ಳೋದು, ಅದರಿಂದ ಸಮಸ್ಯೆ ಆಗತ್ತೆ, ಮರ ಕಡಿತಾರೆ. ಇದೆಲ್ಲ ಯಾಕೆ ಬೇಕು, ಬೇಡ, ಏನಕ್ಕೆ ಅಂತ ಪ್ರಶ್ನೆಯನ್ನು ಮಾಡಲಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ದಸರಾದಲ್ಲಿ ಕಂಬಳ ಆಯೋಜನೆ ಬೇಡವೇ ಬೇಡ ಅಂತ ಹೇಳಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಮಾಡಲೇಬೇಕು ಅನ್ನೋದು ಸರ್ಕಾರಕ್ಕೂ ಏನಿಲ್ಲ, ಪರಿಶೀಲನೆ ಮಾಡ್ತಾರೆ. ಬೇಕೋ ಬೇಡವೋ, ಸಾಧಕ ಬಾಧಕ. ನಾವಿದು ನೋಡಿ, ನೀವು ಯಾಕೆ ಡಿವೈಡ್ ಮಾಡ್ತೀರಾ? ಈ ಕಡೆ ಮೈಸೂರು ಭಾಗ, ಆ ಕಡೆ ಕರಾವಳಿ ಭಾಗ, ಅವ್ರಲ್ಲೇ ಇರಬೇಕು, ಇವ್ರು ಇಲ್ಲೇ ಇರಬೇಕು, ಇದು ನಮ್ಮ ದೇವರು, ಇದು ನಮ್ಮ ಆಚರಣೆ, ಇದು ನಮ್ಮ ಸಂಸ್ಕೃತಿ, ನೀವ್ಯಾಕೆ ಮಾಡಬೇಕು? ನಾವು ಕರ್ನಾಟಕ ಅನ್ನೋದೇ ಒಂದು ಸಂಸ್ಕೃತಿ, ನಾವೇ ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಅನ್ನೋದು ಕೂಡ ಪ್ರಶ್ನೆ ಇದೆ. ಸೊ ಈ ಒಗ್ಗಟ್ಟು ಬೆಳೆಸೋ ಕೆಲಸ ಆಗಬೇಕು ಅನ್ನೋದು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಇವತ್ತು ಕಂಬಳವನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆಯ ಸ್ವರೂಪ ಯಾವ ರೀತಿ ಆಗಿದೆ? ಹೌದು ರೀತಿ, ದಸರಾದಲ್ಲಿ ಈ ಬಾರಿ ಕಂಬಳ ಆಯೋಜನೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಈಗ ಸರ್ಕಾರ ಬಂದಿರತಕ್ಕಂಥದ್ದು. ಈ ಒಂದು ನಿರ್ಧಾರವನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನ ಪರಿಸರವಾದಿಗಳು ಜೊತೆಗೆ ಪ್ರಗತಿಪರ ಸಂಘಟನೆಗಳು ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಕಳೆದ ವಾರವೇ ಇವತ್ತು ಏನು ಜುಲೈ 18ರಂದು ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಹೇಳಿ ಅವರು ಕರೆಯನ್ನ ಕೊಟ್ಟಿದ್ರು. ಅದರಂತೆ ಈಗಾಗಲೇ ಏನು ಆ ಒಂದು ಮೈಸೂರಿನ ಹೊರವಲಯದಲ್ಲಿರುವಂತಹ ಸಾತಗಳ್ಳಿ ಬಳಿಯ VTU ಕಾಲೇಜ್ ಮೈದಾನದ ಪಕ್ಕದಲ್ಲಿರ್ತಕ್ಕಂಥ ಒಂದು ಜಾಗ ಏನಿದೆ, ಆ ಒಂದು ಜಾಗವನ್ನ ಕಂಬಳವನ್ನ ಮಾಡ್ಲಿಕ್ಕೆ ಗುರುತು ಮಾಡಲಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿ ಆ ಜಾಗವನ್ನು ಶುಚಿಗೊಳಿಸ್ತಕ್ಕಂಥದ್ದು ಇರಬಹುದು, ಅಲ್ಲಿರ್ತಕ್ಕಂಥ ಗಿಡಗಂಟೆಗಳನ್ನ ತೆರವುಗೊಳಿಸ್ತಕ್ಕಂಥದ್ದು ಇರಬಹುದು. ಇದನ್ನೆಲ್ಲವನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಮಾಡ್ತಾ ಇರತಕ್ಕಂಥದ್ದು. ಇದನ್ನ ವಿರೋಧಿಸಿ ಈಗ ಪರಿಸರವಾದಿಗಳು 11 ಗಂಟೆಗೆ ಪ್ರತಿಭಟನೆಯನ್ನ ಕರೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಒಂದು ಪ್ರತಿಭಟನೆಗೆ ಈಗಾಗಲೇ ಅಂತಿಮ ಹಂತದ ಸಿದ್ಧತೆಯನ್ನು ಮಾಡಿಕೊಂಡು ಅಲ್ಲಿಗೆ ಜಮಾಯಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಆಯಾ ನೆಲದ ಸಂಸ್ಕೃತಿಗಳು ಅಲ್ಲಲ್ಲಿಯೇ ನಡೆದ್ರೆ ಆ ಒಂದು ಸಂಸ್ಕೃತಿಗೂ ಕೂಡ ಹೆಚ್ಚಿನದಾಗಿ ಆದ್ಯತೆ ಇರುತ್ತೆ. ಜೊತೆಗೆ ಹೆಚ್ಚಿನದಾಗಿ ಪ್ರವಾಸಿಗರು ಕೂಡ ಗಮನ ಹರಿಸ್ತಾರೆ. ಆದ್ರೆ ಎಲ್ಲೆಲ್ಲಿ ಇರತಕ್ಕಂತ ಕಾರ್ಯಕ್ರಮಗಳನ್ನ ಈ ಭಾಗಗಳಲ್ಲಿ ಆಯೋಜನೆ ಮಾಡ್ತಕ್ಕಂಥದ್ದು ದಸರಾಗೆ ಧಕ್ಕೆಯನ್ನ ತರುತ್ತೆ ಅಂತ ಹೇಳಿ ಈ ಒಂದು ಆಕ್ರೋಶ ವ್ಯಕ್ತವಾಗಿರ್ತಕ್ಕಂಥದ್ದು. ಹೀಗಾಗಿ ವಿರೋಧದ ನಡುವೆಯೂ ಕೂಡ ದಸರಾದಲ್ಲಿ ಕಂಬಳವನ್ನು ಆಯೋಜನೆ ಮಾಡ್ಲಿಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾದಂತಹ ನಿರ್ಧಾರ ಆಗಿಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಆ ಒಂದು ಕಂಬಳ ನಡೆಸುವಂತಹ ಜಾಗವನ್ನು ಏನು ಗುರುತು ಮಾಡಲಾಗಿದೆ, ಅಲ್ಲಿ ಗಿಡಗಂಟೆಗಳನ್ನ ತೆರವು ಮಾಡ್ತಕ್ಕಂಥದ್ದು, JCBಗಳ ಮೂಲಕ ಒಂದು ಜಾಗವನ್ನ ಶುಚಿಗೊಳಿಸ್ತಕ್ಕಂಥದ್ದು ಇರ್ಬೋದು. ಇದನ್ನೆಲ್ಲವನ್ನೂ ಕೂಡ ಮಾಡ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದು ಕಂಬಳವನ್ನ ಆಯೋಜನೆ ಮಾಡೇ ಮಾಡ್ತಾರೆ ಅನ್ನೋ ಒಂದು ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಹೀಗಾಗಿಯೇ ಪರಿಸರವಾದಿಗಳು ಅಲ್ಲಿ ಇರತಕ್ಕಂಥ ಪರಿಸರವೂ ಕೂಡ ನಾಶ ಆಗುತ್ತೆ. ಜೊತೆಗೆ ದಸರಾದ ಜಂಬೂ ಸವಾರಿ ಮೆರವಣಿಗೆಗೆ ಇದು ಧಕ್ಕೆಯನ್ನ ತರತಕ್ಕಂಥದ್ದಾಗುತ್ತೆ. ಹೀಗಾಗಿ ಕಂಬಳವನ್ನ ಮೈಸೂರು ದಸರಾದಲ್ಲಿ ಆಯೋಜನೆ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಇವತ್ತು ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಅದರಂತೆ 11 ಗಂಟೆಗೆ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇನ್ನು ಪ್ರತಿಭಟನೆಯ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಏನು ಪ್ರಗತಿಪರ ಹೋರಾಟಗಾರರಿರಬಹುದು, ಜೊತೆಗೆ ಪರಿಸರವಾದಿಗಳು ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಪ್ರತಿಭಟನೆಗೆ ಮುಂದಾದಂತಹ ಸಂದರ್ಭದಲ್ಲಿ ತಿಳಿದು ಬರುತ್ತೆ. ಇನ್ನು ಈ ಒಂದು ಪ್ರತಿಭಟನೆಯ ನಡುವೆಯೂ ಜೊತೆಗೆ ಸಾರ್ವಜನಿಕರ ವಿರೋಧದ ನಡುವೆಯೂ ಕಂಬಳವನ್ನ ಮಾಡಿಯೇ ತಿರುತ್ತ ಸರ್ಕಾರ, ಅಥವಾ ಆ ಒಂದು ಕಂಬಳವನ್ನ ಪ್ರತಿಭಟನೆಗೆ ಸಹಕರಿಸುವ ಮುಖಾಂತರ ಕೈ ಬಿಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್, ತಮ್ಮ ಡೀಟೇಲ್ಸ್ಗೆ.